ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎರಡನೇ ಸಂತ್ರಸ್ತ ನಾಪತ್ತೆ ಆಗಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೂರಜ್ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಸೂರಜ್ ವಿರುದ್ಧ ದೂರನ್ನ ಎರಡನೇ ಸಂತ್ರಸ್ತ ಕೊಡ್ತಾರ ಅನ್ನೋ ಪ್ರಶ್ನೆಯ ಬೆನ್ನಲ್ಲೇ ಆತ ನಾಪತ್ತೆ ಆಗಿರೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಆತ ಮಿಸ್ಸಿಂಗ್ ಆಗಿದ್ದಾನೆ ಅಂತ ಎರಡನೇ ಸಂತ್ರಸ್ತನ ಮೊಬೈಲ್ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅದು ಸ್ವಿಚ್ ಆಫ್ ಅನ್ನುವಂತಹ ಉತ್ತರ ಕೊಡ್ತಾ ಇದೆ. ಹೀಗಾಗಿ ಆತ ಆತನ ಜೀವಕ್ಕೆ ಏನಾದರೂ ಕುತ್ತು ಬಂತ ಅಥವಾ ಆತನನ್ನ ವಾಂಟೆಡ್ಲಿ ಯಾರಾದರೂ ಕಂಪ್ಲೇಂಟ್ ಕೊಡಬಾರ್ದು ಅಂತ ಹೇಳಿ ಏನಾದರೂ ಕಿಡ್ನಾಪ್ ಮಾಡಿದ್ರೆ ಈ ಥರ ಅನೇಕ ಪ್ರಶ್ನೆಗಳು ಸಹಜವಾಗಿ, ಯಾಕಂದ್ರೆ ಒಂದು ಹೈ ಪ್ರೊಫೈಲ್ ಕೇಸ್ ಅಂದ ಮೇಲೆ ಈ ಥರದ ಅನೇಕ ಆಯಾಮಗಳು ಕೂಡ ತೆರೆದುಕೊಳ್ತಾ ಹೋಗುತ್ತೆ. ಇನ್ಫ್ಯಾಕ್ಟ್ ಆ ಎರಡನೇ ಸಂತ್ರಸ್ತ ಯಾರು ಅಂತಂದ್ರೆ ಈ ಮೊದಲನೇ ಸಂತ್ರಸ್ತನ ವಿರುದ್ಧ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ, ಅಂದ್ರೆ ಸೂರಜ್ ಪರವಾಗಿ ಹೋಗಿ ಕಂಪ್ಲೇಂಟ್ ಕೊಟ್ಟ ವ್ಯಕ್ತಿ. ಆಮೇಲೆ ಗೊತ್ತಾಯ್ತು ಆತನೂ ಕೂಡ ಸಂತ್ರಸ್ತ ಅಂತ. ಆತ ಈಗ ನಾಪತ್ತೆ ಆಗಿದ್ದಾನೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಶಿಧರ್ ಅವರಿಂದ ಪಡ್ಕೊಳ್ಳೋಣ. ಶಶಿಧರ್, ಸೂರಜ್ ರೇವಣ್ಣ ಪರವಾಗಿ ತಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟಂತಹ ವ್ಯಕ್ತಿ ಆಮೇಲೆ ಗೊತ್ತಾಗಿದ್ದು ಆತ ಸಂತ್ರಸ್ತ, ಎರಡನೇ ಸಂತ್ರಸ್ತ ಅಂತ. ಈಗ ಆತ ನಾಪತ್ತೆ. ಪೊಲೀಸರೇನಾದರೂ ಆತನನ್ನು ಹುಡುಕ್ತಾ ಇದ್ದಾರಾ ಅಥವಾ ಆತನನ್ನು ಸೂರಜ್ ಬೆಂಬಲಿಗರು ಹುಡುಕ್ತಾ ಇದ್ದಾರಾ? ಯಾಕೆ ಏನು ಅಂತಂದ್ಬಿಟ್ಟು ಅರವಿಂದ್, ಏನು ವಿಧಾನ ಪರಿಷತ್ ಡಾಕ್ಟರ್ ಸೂರಜ್ ರೇವಣ್ಣ ಅವರ ಪ್ರಕರಣ ಏನಿದೆ ಅದು ಮತ್ತೊಂದು ತಿರುವನ್ನು ಪಡೆದುಕೊಂಡಿರ್ತಕ್ಕಂಥದ್ದು. ಕಳೆದ ಶುಕ್ರವಾರ ಸೂರಜ್ ರೇವಣ್ಣ ಅವರ ಜೊತೆ ಏನು ಎರಡನೇ ಸಂತ್ರಸ್ತ ಇದ್ದಾನೆ ಆತನ ನೇರವಾಗಿ ಹೊಳೆನರಸೀಪುರ ನಗರ ಪೊಲೀಸ್ ಠಾಣೆಗೆ ತೆರಳಿ ಈ ಸಂತ್ರಸ್ತ ಏನಿದ್ದಾನೆ ಆತನ ವಿರುದ್ಧ ಒಂದು ದೂರನ್ನು ಕೊಡ್ತಾನೆ. 5 ಕೋಟಿ ಹಣಕ್ಕಾಗಿ ಈ ರೀತಿಯ ಬ್ಲ್ಯಾಕ್ ಮೇಲ್ ಅನ್ನು ಸೂರಜ್ ರೇವಣ್ಣ ಅವರಿಗೆ ಮಾಡ್ತಾ ಇದ್ದಾನೆ ಅಂತೇಳಿ ಆತನೇ ದೂರು ಕೊಡ್ತಾನೆ. ಅದಾದ ಬಳಿಕ ಅವನು ಪೊಲೀಸ್ ಠಾಣೆಯಿಂದ ಹೊರಗೆ ಬರ್ತಾನೆ, ಸೂರಜ್ ರೇವಣ್ಣ ಅವರ ಜೊತೆ ಹೊರಗೆ ಬರ್ತಾನೆ. ಅಲ್ಲಿಂದ ಆತ ನಾಪತ್ತೆ ಆಗಿರ್ತಕ್ಕಂಥದ್ದು. ಆತನ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು. ಒಂದೆಡೆ ಸೂರಜ್ ರೇವಣ್ಣ ಅವರ ಬೆಂಬಲಿಗರು ಆತನಿಗಾಗಿ ಹುಡುಕಾಟವನ್ನ ನಡೆಸ್ತಾ ಇದ್ರೆ, ಮತ್ತೊಂದೆಡೆ ಪೊಲೀಸರು ದೂರು ಕೊಟ್ಟ ನಂತರ ಆತ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲಿ ತೆರಳಿದ್ದಾನೆ ಅಂತೇಳಿ ಅವನು ಸಹ ಹುಡುಕಾಟವನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಈಗ ಬೆಳಕಿಗೆ ಬಂದಿರತಕ್ಕಂಥ ಮತ್ತೊಂದು ಪ್ರಮುಖವಾದಂಥ ಅಂಶ ಏನಂದ್ರೆ ಆತನು ಕೂಡ ಒಬ್ಬ ಸಂತ್ರಸ್ತ ಅಂತ ಹೇಳಿ ಆತ ಯಾವ ಕ್ಷಣದಲ್ಲೂ ಬಂದು ಡಾಕ್ಟರ್ ಸೂರಜ್ ರೇವಣ್ಣ ವಿರುದ್ಧ ದೂರನ್ನು ಕೊಡುವಂತ ಒಂದು ಸಾಧ್ಯತೆಯೂ ಸಹ ಹೆಚ್ಚಾಗಿದೆ. ಅಲ್ಲದೆ ಶುಕ್ರವಾರ ಸಂಜೆಯಿಂದ ಆತ ಎಲ್ಲಿ ಹೋಗಿದ್ದಾನೆ ಅನ್ನೋದನ್ನ ಒಂದ್ ಕಡೆ ಅವರ ಸೂರಜ್ ರೇವಣ್ಣ ಬೆಂಬಲಿಗರು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅವರ ಮನೆಗೂ ಸಹ ತೆರಳಿದ್ದಾರೆ, ಅವರ ಪೋಷಕರನ್ನು ಸಹ ವಿಚಾರಿಸಿದರೆ. ಮತ್ತೊಂದೆಡೆ ಹೊಳೆನರಸೀಪುರ ನಗರ ಪೊಲೀಸರು ಸಹ ಆತನ ಮನೆ ಹಾಗೂ ಅವರ ಪೋಷಕರನ್ನು ಸಂಪರ್ಕ ಮಾಡಿದರೆ ಆತನ ಫೋನ್ ಸಹ ಎಲ್ಲಿ ಕಡೆ ಬಾರಿ ಸ್ವಿಚ್ ಆಫ್ ಆಗಿದೆ ಇವೆಲ್ಲದರ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದಾರೆ. ಇದೆಲ್ಲದರ ನಡುವೆ ಆತನು ಒಬ್ಬ ಸಂತ್ರಸ್ತ ಅಂತ ಹೇಳಿ ತಿಳಿದು ಬಂದ ಹಿನ್ನೆಲೆಯಲ್ಲಿ ಆತನು ಎಲ್ಲೋ ಬಂದು ಪೊಲೀಸ್ ಠಾಣೆಗೆ ಸೂರಜ್ ರೇವಣ್ಣ ಅವರ ವಿರುದ್ಧ ಒಂದು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪ ಹಾಗೂ ಏನು ದೂರನ್ನ ನೀಡುವಂತ ಒಂದು ಸಾಧ್ಯತೆ ಹೆಚ್ಚಾಗಿರ್ತಕ್ಕಂಥದ್ದು. ಅರವಿಂದ್, ಶಶಿಧರ್, ಈಗಾಗಲೇ ಆ ನಾಪತ್ತೆ ಆಗಿರುವಂತಹ ವ್ಯಕ್ತಿಗೆ ಸಂಬಂಧಪಟ್ಟಂತೆ ಮಿಸ್ಸಿಂಗ್ ಕಂಪ್ಲೇಂಟ್ ಲಾಡ್ಜ್ ಆಗಿದೆಯಾ? ಕೊನೆಯ ಬಾರಿಗೆ ಆತನ ಮೊಬೈಲ್ ನೆಟ್ವರ್ಕ್ ಎಲ್ಲಿ ಆಕ್ಟಿವ್ ಆಗಿತ್ತು ಅನ್ನೋದನ್ನ ಏನಾದರೂ ಕಂಡುಕೊಂಡಿದ್ದಾರಾ ಪೊಲೀಸರು ಅಥವಾ ಇನ್ನಷ್ಟೇ ಹುಡುಕ್ಬೇಕಾಗಿದೆಯಾ? ಮಮತಾ, ಈಗಾಗಲೇ ಏನೋ ದೂರನ್ನು ನೀಡಿರ್ತಾನೆ ಆಗ್ಲಿಂದಲೂ ಸಹ ಪೊಲೀಸರು ಅವರಿಗೆ ಹೇಳಿರ್ತಾರೆ ಯಾವಾಗ ಕ್ಷಣದಲ್ಲಾದರೂ ನಿಮ್ಮನ್ನು ವಿಚಾರಣೆಗೆ ಕರಿಬೋದು, ನೀವು ಪೊಲೀಸ್ ಠಾಣೆಗೆ ಬರಬೇಕಂತ ಆತನಿಗೆ ಹೇಳಿರ್ತಾರೆ. ಅದಾದ ಬಳಿಕ ಅವನು ಏಕಾಏಕಿ ಠಾಣೆಯಿಂದ ಹೊರಡನು ನಾಪತ್ತೆ ಆಗ್ತಾನೆ. ಅದಾದ ಬಳಿಕ ಅವನ ಪೊಲೀಸರು ಸಂಪರ್ಕ ಮಾಡೋಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಆದರೂ ಸಹ ಅವನ ಫೋನ್ ಸ್ವಿಚ್ ಆಫ್ ಬರ್ತೈತೆ. ಅವನು ಎಲ್ಲಿ ಕಡೆ ಬಾರಿ ಫೋನನ್ನು ಯೂಸ್ ಮಾಡಿದ ಅದರ ಟವರ್ ಲೊಕೇಶನ್ ಆಧಾರದ ಮೇಲೆ ಆತನನ್ನು ಪತ್ತೆ ಮಾಡಲಿಕ್ಕೂ ಸಹ ಪೊಲೀಸರು ಮುಂದಾಗಿರ್ತಕ್ಕಂಥದ್ದು. ಇನ್ನೊಂದೆಡೆ ಸೂರಜ್ ರೇವಣ್ಣ ಅವರ ಜೊತೆಲೇ ಇದ್ದಿದ್ದರಿಂದ ಆ ಸಂತ್ರಸ್ತ ಆದ ನಂತರ ಎಲ್ಲಿ ಹೋದ ಅಂತ ಹೇಳಿ ಸೂರಜ್ ರೇವಣ್ಣ ಬೆಂಬಲಿಗರು ಈಗಾಗಲೇ ಹುಡುಕಾಟವನ್ನು ನಡೆಸಿದರೆ ಆತನು ಸಹ ಹೊಳೆನರಸೀಪುರ ತಾಲೂಕು ಮೂಲದವನೇ ಆಗಿದ್ದರಿಂದ ಆತ ನಾಪತ್ತೆ ಆಗಿರೋದು ಹಲವು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿರ್ತಕ್ಕಂಥದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಓಕೆ, ಇವಾಗ ಆತನಿಂದ ಬಲವಂತವಾಗಿ ಏನಾದರೂ ಕಂಪ್ಲೇಂಟ್ ಪಡ್ಕೋತಾರ ಅಂತಕ್ಕಂಥದ್ದು. ಈಗ ನಾನು ಕಂಪ್ಲೇಂಟ್ ಕೊಡಲ್ಲ ಅಂದರೆ ಎಲ್ಲೋ ಮಾತನಾಡಬೇಕಾದ್ರೆ ಹೇಳಿರ್ಬೋದು ನನಗೂ ಹಾಗಾಗಿದೆ ಅಂತ ಅಂದ್ಬಿಟ್ಟು. ಬಟ್ ನಾನು ಕಂಪ್ಲೇಂಟ್ ಕೊಡಲ್ಲ ಅಂದರೆ ಬಲವಂತವಾಗಿ ಏನು ತಗೊಳಕ್ಕಾಗಲ್ಲ. ಬಟ್ ಆತನನ್ನು ಹುಡುಕಾಡ್ತಿದ್ದಾರೆ, ಎಲ್ಲಾದರೂ ಆತನೇ ಹೋಗಿ ಕಂಪ್ಲೇಂಟ್ ಕೊಟ್ಬಿಡ್ತಾನ ಅಂತ. ನೋಡೋಣ ಏನಾಗುತ್ತೆ ಅಂತ.